ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತಾಯಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಪೊಳಲಿ ಜಾತ್ರೆಯಲ್ಲಿ ಫೇಮಸ್ ಬಿಗ್ ಬಾಸ್ ಸ್ಪರ್ಧಿ ಸಿಕ್ಕಿದ್ರು. ಅವರ ಜೊತೆ ಮಾತಾಡಿದೆ. ಅವರ ಜೊತೆ ಮಾತಾಡಿದ್ದು ಏನು ಎಂತ ಎಲ್ಲ ವಿಷಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅವರು ಯಾರು ಅನ್ನೋದು ಸಹ ರಿವೀಲ್ ಮಾಡ್ತೇನೆ. ಪೊಳಲಿ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ರಥೋತ್ಸವ ನಡೆಯುತ್ತೆ. ಹಾಗಾಗಿ ಪೊಳಲಿ ದೇವಸ್ಥಾನದಲ್ಲಿ ಅವರು ಸಿಕ್ಕಿರೋದ್ರಿಂದ ತುಂಬ ಹೊತ್ತು ಅವರು ಜೊತೆ ಇದ್ವಿ. ನಾನು ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಜೊತೆ ಇದ್ದರು. ಅವರು ಮಾತಾಡಿದರು. ಕೊನೆಗೆ ನಾವು ಹೊರಗೆ ಬಂದ ಮೇಲೆ ಅವ್ರ ಜೊತೆ ಫೋಟೋ ತೆಕ್ಕೊಂಡೆ. ನಾನು ಪೊಳಲಿ ದೇವಸ್ಥಾನದಲ್ಲಿ ಇರುವುದನ್ನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಒಳಗೆ ವೀಡಿಯೋ ಮಾಡುವಂಥ ಇದಿಲ್ಲ, ಅಪ್ಪಣೆ ಇಲ್ಲ, ಹಾಗಾಗಿ ಮಾಡಲಿಲ್ಲ. ನೋಡಿ, ನಾನೀಗ ಪೊಳಲಿ ದೇವಸ್ಥಾನದಲ್ಲಿ ಅವರು ಸಿಕ್ಕಿರೋದ್ರಿಂದ ದೇವ್ರ ಬಗ್ಗೆ ಸ್ವಲ್ಪ ಆದರೂ ಹೇಳಲೇಬೇಕಲ್ಲ. ನನಗೆ ಗೊತ್ತಿದ್ದಷ್ಟು ದೇವ್ರ ಬಗ್ಗೆ ಹೇಳಿ ಮತ್ತು ಆ ಸ್ಪರ್ಧಿ ಯಾರು ಅಂತ ನಿಮಗೆ ತೋರಿಸ್ತೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಎಲ್ಲರೂ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೇನೆ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿದರೆ ಸಾಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿರುವ ಪೊಳಲಿ ಗ್ರಾಮದಲ್ಲಿ ಫಲ್ಗುಣಿ ನದಿ ದಡದಲ್ಲಿರುವ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ತುಂಬ ಫೇಮಸ್ ಆಗಿದೆ. ಕಳೆದ 4 ವರ್ಷದ ಹಿಂದೆ ದೇವಸ್ಥಾನಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಿದರು. ಬ್ರಹ್ಮಕಲಶ ಎಲ್ಲ ಆಯಿತು. ಸಾಮಾನ್ಯವಾಗಿ ದೇವರು ನಾವು ವಿಗ್ರಹದಲ್ಲಿ, ಹಾಗೆ ಕಲ್ಲಿನಲ್ಲಿ ಮತ್ತು ಮರದಲ್ಲಿ ನೋಡ್ತೀವಿ. ಆದರೆ ಈ ದೇವಿ ಮಾತ್ರ ತುಂಬ ವಿಭಿನ್ನವಾದದಲ್ಲಿ ಇದ್ದಾಳೆ. ಈ ದೇವಸ್ಥಾನ ತುಂಬ ಹಳೆಯದು. ಸುಮಾರು 8ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ. ಸುರತ ಮಹಾರಾಜರು ನಿರ್ಮಿಸಿದ್ದಾರೆ ಅಂತ ನಂಬಲಾಗಿದೆ. ಹಾಗೆ ನಂತರ ಬಂದಿರುವಂಥ ರಾಜರು ಈ ದೇವಸ್ಥಾನಕ್ಕೆ ತುಂಬ ಸೇವೆಯನ್ನು ಮಾಡಿದ್ದಾರೆ, ಹಾಗೆ ಅಭಿವೃದ್ಧಿ ಸಹ ಮಾಡಿದ್ದಾರೆ. ಪ್ರಧಾನ ದೇವತೆ ರಾಜರಾಜೇಶ್ವರಿ ಆದರೂ ಸಹ ಅದರ ಜೊತೆಗೆ ಅದರ ಕಾಲ ಹತ್ತಿರ ಸುಬ್ರಹ್ಮಣ್ಯ, ಹಾಗೆ ಭದ್ರಕಾಳಿ, ಗಣಪತಿ ವಿಗ್ರಹಗಳು ಸಹ ಇದೆ. ಇವೆಲ್ಲ ವಿಗ್ರಹವನ್ನು ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ವಿಶೇಷವಾಗಿ ವಿಶೇಷ ಗುಣದ ಹಾಗೆ ವಿಶೇಷ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇನೆಂದರೆ ವಿಶೇಷ ಔಷಧಿ ಗುಣಗಳಿರುವಂತಹ ಜೇಡಿ ಮಣ್ಣಿನಿಂದ ಈ ಮೂರ್ತಿಯನ್ನು ತಯಾರಿಸಲಾಗಿದೆ. ದೇವಿ ಮಾತ್ರ ತುಂಬ ಶಕ್ತಿಶಾಲಿ. ಆದರೆ ಇಲ್ಲಿ ಎಷ್ಟೇ ಜಾತ್ರೆ, ಪೊಳಲಿ ಜಾತ್ರೆ ಅಂತ ನಡೆದರೆ ಫಸ್ಟಿಗೆ ಇಲ್ಲಿ ಪೂಜೆ ಆಗುವುದೇ ಸುಬ್ರಹ್ಮಣ್ಯನಿಗೆ ಪೂಜೆ ಆಗಿ ಎಲ್ಲ ಆರತಿ ಎಲ್ಲ ಆದ ನಂತರನೇ ಪೊಳಲಿ ತಾಯಿಗೆ ಪೂಜೆ ನಡೆಯುತ್ತೆ. ಹಾಗೆ ಇಲ್ಲಿ ಬಲಿ ಪೂಜೆ ಸಹ ನಡೆಯುತ್ತೆ. ತುಂಬ ವಿಶೇಷವಾಗಿ ಜಾತ್ರೆಯಲ್ಲಿ ವಿಶೇಷ ರೀತಿಯ ಪೂಜೆಗಳೆಲ್ಲ ನಡೀತದೆ. ದೇವರಿಗೆ ಸೀರೆ ಒಪ್ಪಿಸ್ಬೋದು, ಹರಕೆ ಏನು ಮಾಡ್ಕೊಂಡಿದ್ದಾರೆ ತುಲಾಭಾರ ಕೊಡ್ಬೋದು. ಹಾಗೆ ಹೊರಗೆ ತಲೆ ಮೇಲೆ ತೀರ್ಥ ಹಾಕ್ತಾರೆ, ದೇವಿ ಅಭಿಷೇಕದ ತೀರ್ಥ ಅಂತ. ಮತ್ತು ಪಲ್ಲಕ್ಕಿ ಅಂದರೆ ಅಲ್ಲಿ ಒಂದು ಉಯ್ಯಾಲೆಯ ಮಂಚ ಉಂಟು, ಅಲ್ಲಿ ಬೆಳ್ಳಿದು. ಅದರಲ್ಲಿ ದೇವಿಯ ಉತ್ಸವ ವಿಗ್ರಹವನ್ನಿಟ್ಟು ಅಲ್ಲಿ ಸಹ ಪೂಜೆ ಮಾಡ್ತಾರೆ. ನನಗೆ ಗೊತ್ತಿರುವಷ್ಟು ಹೇಳ್ತೇನೆ. ಹೊರಗಡೆ ಒಂದು ದೇವರಿದ್ದಾರೆ, ದುರ್ಗಾ ಪರಮೇಶ್ವರಿ ತಾಯಿ, ಅದು ಸಹ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಸುತ್ತಮುತ್ತ ಸುಮಾರು ದೇವರಿದ್ದಾರೆ. ಅಷ್ಟು ಚೆನ್ನಾಗಿದೆ, ಅಷ್ಟಂದರೆ ತುಂಬ ಚೆನ್ನಾಗಿದೆ. ನೋಡಿದರೆ ನಿಮಗೆ ತುಂಬಾ ಖುಷಿ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ದೇವಸ್ಥಾನದಿಂದ ಹೊರಗೆ ಬರುವುದೇ ಬೇಡ ಅನಿಸುತ್ತೆ, ಅಷ್ಟು ಒಳ್ಳೆಯಾಗಿದೆ. ದೇವರನ್ನು ನೋಡ್ತಾನೇ ಇರೋಣ ಅನಿಸುತ್ತೆ. ನೀವು ಎಂಥದೇ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ತಕ್ಷಣ ಈಡೇರುತ್ತೆ ಅಂತ ನಂಬಿಕೆ ಇದೆ. ಹಾಗೆ ದೇವಸ್ಥಾನಕ್ಕೆ ಬಂದ ಪ್ರತಿಯೊಬ್ಬರಿಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿರುತ್ತೆ ಅಂತೆ ಊಟ. ನಾನು ಮಾಡಲಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತಂತೆ. ದೇವಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಹಾಗೆ ದೇವರಿಗೆ ಯಾವ ಥರದ್ದೆಲ್ಲ ಸೇವೆ ಮಾಡ್ತಾರೆ ಅನ್ನೋದು ಅಲ್ಲಿಗೆ ಹೋದ ತಕ್ಷಣ ನಿಮಗೆ ವಿವರಗಳು ಸಿಗ್ತದೆ. ನೀವು ಯಾವ ರೀತಿ ಬೇಕಾದ್ರೂ ಸೇವೆ ಮಾಡ್ಬೋದು. ಇಲ್ಲಿ ಪ್ರತಿ ವರ್ಷ ಅಂದರೆ ಸುಮಾರು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ 1 ತಿಂಗಳು ಚೆಂಡು ಅಂತ ಜಾತ್ರೆ ನಡೀತದೆ.
ಅಲ್ಲಿ ಕೊನೆಯಲ್ಲಿ 5 ದಿನ ಚೆಂಡು ಅಂತ ಇರ್ತದೆ. ನಾವು 3ನೇ ಚೆಂಡಿಗೆ ಹೋಗಿದ್ವಿ. ಆವಾಗ ನಮಗೆ ಬಿಗ್ ಬಾಸ್ ಸ್ಪರ್ಧಿಯವರು ಸಿಕ್ಕಿದ್ದು. ಇದು ಚೆಂಡು ಅಂದರೆ ತುಂಬ ಉತ್ಸಾಹ. 1 ತಿಂಗಳು ತಾಯಿ ತುಂಬ ಖುಷಿಯಾಗಿರ್ತಾಳೆ. ಅವಳು ಚಂಡ ಮತ್ತು ಮುಂಡರು ಎಂಬ ಅಸುರರನ್ನು ಸಂಹಾರ ಮಾಡಿ ಅವರ ತಲೆಯನ್ನು ಚೆಂಡಾಡಿದರು ಅಂತಾರಲ್ಲ, ಹಾಗೆ ತಲೆಯನ್ನು ಚೆಂಡಾಡಿದ್ಲು. 3 ದಿನ ಅವಳು ಮಾಡಿದ್ದಂತೆ. ಒಮ್ಮೆ ಆ ದೇವತೆಗೆ ಅಂದರೆ ಆ ಪ್ರದೇಶದ ಅರಸಿಗೆ ಮಲಗಿದಾಗ ಅವಳು ಜಾತ್ರೆಗೆ ಹೋಗಲೇ ಇಲ್ಲಂತೆ. ಮಲಗಿದಾಗ ಅವಳ ಕನಸಿನಲ್ಲಿ ಹಾಗೆ ಅವಳ ಸುತ್ತಮುತ್ತ ಗೆಜ್ಜೆ ಸಪ್ಪಳ ಕೇಳ್ತಾ ಇದ್ದಾಗ ಅವಳಿಗೆ ಗೊತ್ತಾಯಿತು, ಪೊಳಲಿ ರಾಜರಾಜೇಶ್ವರಿಯ ಚೆಂಡು ನಡೀತಾ ಇದೆ, ನಾನು ಹೋಗಲಿಲ್ಲ, ತಪ್ಪಾಯಿತು ಅಂತ ರಾತ್ರಿ ಸೈನಿಕರನ್ನು ಕರ್ಕೊಂಡು ಹೊರಗೆ ಹೋಗ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಚೆಂಡು ಮುಗ್ದಿರುತ್ತೆ. ದೇವರನ್ನು ಪರಿಪರಿಯಾಗಿ ಬೇಡಿಕೊಂಡು ನನಗೋಸ್ಕರ ಚೆಂಡನ್ನು ಮುಂದುವರಿಸು ಅಂದಾಗ ಅವಳು 2 ದಿನ ಚೆಂಡನ್ನು ಮುಂದುವರಿಸ್ತಾಳೆ. ಹಾಗಾಗಿ ಈಗ ಪೊಳಲಿ ಜಾತ್ರೆಯಲ್ಲಿ ಚೆಂಡು 5 ದಿನ ನಡೀತದೆ. ಹಾಗೆ ಆ ಚೆಂಡಿನ ಸ್ವರೂಪದಲ್ಲಿಯೇ ಅಲ್ಲಿ ಕಲ್ಲಂಗಡಿ ಹಣ್ಣು ಇರ್ತದೆ. ಅದನ್ನು ಪ್ರತಿಯೊಬ್ಬರು ಬಂದವರು ತಗೊಂಡೋಗ್ತಾರೆ. ನೋಡಿ, ನನ್ನ ಜೊತೆ ಬಿಗ್ ಬಾಸ್ ಸ್ಪರ್ಧಿ ಇದ್ದಾರೆ. ಮುಖನ ಮಾಸ್ಕ್ ಮಾಡಿದ್ದೇನೆ, ಯಾಕಂದರೆ ನಾನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ತುಂಬ ಟಯರ್ಡ್ ಆಗಿದ್ದೆ. ಹಾಗಾಗಿ ಈ ಜಾತ್ರೆಗೆ ಮಳೆ ಬಂದೇ ಬರ್ತದೆ. ಇದನ್ನು ಚೆಂಡು ಅಂತ ಮಾಡ್ತಾರಲ್ಲ, ಅದನ್ನು ಹೊಡಿಲಿಕ್ಕೆ ಚೆಂಡು ಮಾಡೋದು ಮೂಡುಬಿದ್ರೆಯ ಸಮಗಾರ ಕುಟುಂಬದವರಂತೆ. ಅವ್ರಿಗೂ ಸಹ ಒಂದು ವಿಶೇಷತೆ ಇದೆ. ನೋಡಿ, ಬಿಗ್ ಬಾಸ್ ಸ್ಪರ್ಧಿ ನಿಮಗೆ ಗೊತ್ತಿರಬೇಕು ಇವ್ರು ಯಾರಂತ. ಚೈತ್ರ ಕುಂದಾಪುರ್ ತುಂಬಾ ಒಳ್ಳೆಯ ವ್ಯಕ್ತಿ ಹೇಳ್ಬೋದು. ಯಾಕಂದರೆ ನಾವು ದೇವಸ್ಥಾನ ಒಳಗಿದ್ದಾಗ ಅವ್ರ ಜೊತೆಗೇ ಇದ್ವಿ, ಹೊರಗೆ ಬಂದಾಗಲೂ ಅವ್ರ ಜೊತೆಗೇ ಇದ್ವಿ. ಎಷ್ಟು ಒಳ್ಳೆ ಮಾತಾಡ್ತಾರೆ ಅಂದರೆ, ಅವ್ರ ಗಂಡ ಸಹ ಅವ್ರಿಗೆ ಯಾವುದೇ ಥರದ್ದು ಹೇಳಲ್ಲ. ಎಷ್ಟು ಜನ ಅವ್ರ ಜೊತೆ ಬಂದು ಫೋಟೋ ತೆಗೆಸ್ಕೊಂಡಿದ್ರು. ನನ್ನ ಹತ್ರ ತುಂಬ ಮಾತಾಡಿದರು. ನಾವು ಚಿಕ್ಕಕ್ಕಿದ್ದಾಗ ಅವ್ರ ಜೊತೆಗೆ ಆಟ ಆಡಿದ ವಿಷಯನೆಲ್ಲ ಶೇರ್ ಮಾಡಿಕೊಂಡ್ವಿ. ನೋಡಿ, ಇದು ನಾನು ಸ್ವಲ್ಪ ತುಂಬ ಟಯರ್ಡ್ ಆಗಿರೋದ್ರಿಂದ ನಾನು ರಿವೀಲ್ ಮಾಡಲಿಲ್ಲ ನನ್ನ ಮುಖನ. ತುಂಬ ಅಂದರೆ ಅಷ್ಟು ಒಳ್ಳೆಯವರು, ಅಷ್ಟು ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಮಾತಾಡ್ತಾರೆ. ಯಾವುದೇ ಥರ ಜಂಬ ಇಲ್ಲ ಅವರಿಗೆ. ನಾನು ಒಂದು ಸ್ಟಾರು ಅನ್ನೋಂಥದ್ದು ಇಲ್ಲವೇ ಇಲ್ಲ. ಅಷ್ಟು ಖುಷಿಯಾಗಿ ಎಲ್ಲರ ಜೊತೆಗೂ ಮಾತಾಡ್ತಾರೆ. ತುಂಬ ವಿಶೇಷ ಅವ್ರದ್ದು ಗುಣ ಮಾತ್ರ. ನನ್ನ ಜೊತೆ ತುಂಬ ಹೊತ್ತಿದ್ರು, ತುಂಬ ಮಾತಾಡಿದ್ವಿ, ತುಂಬ ಹರಟೆ ಮಾಡಿದ್ವಿ. ಅದರ ಮಧ್ಯೆ ಎಷ್ಟೊಂದು ಜನ ಬಂದು ಫೋಟೋ ತೆಕ್ಕೊಂಡು ಹೋದರು. ತುಂಬ ಖುಷಿಯಾಯಿತು ನನಗೆ. ಅವ್ರು ಎಷ್ಟು ಸರಳ ಅಂದರೆ, ಒಳಗೆ ಪ್ರಧಾನ ಅರ್ಚಕರು ಬನ್ನಿ ಇಲ್ಲಿ ಮುಂದೆ ನಿಂತು ಪೂಜೆ ಇದು ಮಾಡಿ ಅಂದರೆ ತೊಂದರೆ ಇಲ್ಲ, ಜಾತ್ರೆ ಎಲ್ಲ, ನನಗೆ ಆ ರೀತಿಯೆಲ್ಲ ನೀವು ಸ್ಪೆಷಲ್ ಇದು ಮಾಡೋದು ಬೇಡ, ಅಷ್ಟು ಜನರು ಇರ್ತಾರಲ್ಲ ಅವರಿಗೆಲ್ಲ ದೇವರು ಕಾಣಲಿ ಹಾಗೆ ಅಂತ ಎಷ್ಟೊಂದು ಮಾತಾಡಿದರು. ಖುಷಿ ಅನಿಸ್ತು. ನಾನು ಮತ್ತು ಅವರು ಒಟ್ಟಿಗೆ ಆರತಿ ತೊಗೊಂಡ್ವಿ. ಆಗ ಸಹ ತುಂಬ ಚೆನ್ನಾಗಿ ಮಾತಾಡಿದರು. ನಂತರ ಹೊರಗೆ ಹೋದ ತಕ್ಷಣ ಸಹ ಅಲ್ಲಿ ಸಹ ತುಂಬ ಚೆನ್ನಾಗಿ ನಾವು ಚಿಕ್ಕದಾಗಿದ್ದಾಗ ಆಟ ಆಡ್ತಾಯಿದ್ವಿ ಕುಂದಾಪುರದಲ್ಲಿ. ಹಾಗಾಗಿ ನನ್ನ ಬಗ್ಗೆ ಸುಮಾರು ಹೊತ್ತು ಮಾತಾಡಿದ್ವಿ, ಫೋಟೋ ತೆಕ್ಕೊಂಡ್ವಿ. ಮಾತುಕತೆ ಮಾತ್ರ ತುಂಬ ಚೆನ್ನಾಗಿ, ಅವರು ಅಷ್ಟು ಒಳ್ಳೆ, ಎಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಷ್ಟು ಒಳ್ಳೆ ಗುಣ ಇದೆ ಅವರಿಗೆ. ಆ ದಿನ ಪೊಳಲಲ್ಲಿ ಯಾರೆಲ್ಲ ನೋಡಿದ್ರು, ನನ್ನನ್ನು ನೋಡಿರ್ಬೋದು, ನೀವು ಫೋಟೋ ತೆಗೆಸ್ಕೊಂಡಿರ್ಬೋದು, ಅವರೆಲ್ಲರಿಗೂ ಗೊತ್ತಾಗುತ್ತೆ ನಾನು ಯಾರು ಅಂತೇಳಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ಈ ಹೊಂಬಾಳೆ ಸಿರಿರಿ.